Heading of the chapter, motion in one dimension. Motion in one dimension or motion along a straight line. Motion in one dimension, or it is called as a motion along a straight line, or it is also called as a motion along a straight line. Motion along a straight line. ಏನಪ್ಪ ಇದು ಅರ್ಥ ಏನಿದು ಮೋಷನ್ ಅಂದ್ರೆ ಏನು, ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಅಂದ್ರೆ ಏನು? ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್ ಇದೆಲ್ಲ ಇಟ್ ಕಮ್ಸ್ ಅಂಡರ್ ದ ಬ್ರಾಂಚ್ ಕಾಲ್ಡ್ ಆಸ್ ಎ ಮೆಕ್ಯಾನಿಕ್ಸ್ ಅಂತ ಬರುತ್ತೆ. ಫಿಸಿಕ್ಸ್ ಅಲ್ಲಿ ಒಂದು ಬ್ರಾಂಚ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಎ ಮೆಕ್ಯಾನಿಕ್ಸ್ ಅಂತ. What is that mechanics ಅಂತ ಕೇಳಿದ್ರೆ, ಮೆಕ್ಯಾನಿಕ್ಸ್ is one of the oldest branch of the physics. Remember, your mechanics ಇದೆಯಲ್ಲ, it is the oldest branch of the physics and it mainly deals with the various aspects of the motion of a body. It deals with the various aspects of the motion of a body. ಒಂದು ಬಾಡಿಯ ಮೋಷನ್ ಇದ್ರೆ ಆ ಮೋಷನ್ ಬಗ್ಗೆ ಏನೇನಿದೆ ವೇರಿಯಸ್ ಆಸ್ಪೆಕ್ಟ್ಸ್ ಇರುತ್ತೆ. And this mechanics deals with the various aspects of the motion of a body. ಈ ಮೆಕ್ಯಾನಿಕ್ಸ್ ಏನಿರುತ್ತೆ ಇದನ್ನ ವಿ ಬ್ರಾಡ್ಲಿ ಕ್ಯಾಟಗರೈಸ್ ಇಟ್ ಆಸ್ ಎ ಡೈನಾಮಿಕ್ಸ್ ಅಂತ ನಾವು ಮಾಡಿರ್ತೀವಿ. ಒಂದು ಡೈನಾಮಿಕ್ಸ್ ಅಂತ ಮಾಡಿರ್ತೀವಿ, ಇನ್ನೊಂದನ್ನ ವಿ ಕಾಲ್ ಇಟ್ ಆಸ್ ಎ ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಒನ್ ಇಸ್ ಅ ಡೈನಾಮಿಕ್ಸ್ ಅಂಡ್ ಅದರ್ ಇಸ್ ಅ ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ಈ ಡೈನಾಮಿಕ್ಸ್ ಅಂತಂದ್ರೆ ಏನು? ಡೈನಾಮಿಕ್ಸ್ ಅಂತಂದ್ರೆ ಇಟ್ ಇಸ್ ದಟ್ ಬ್ರಾಂಚ್ ಆಫ್ ದ ಮೆಕ್ಯಾನಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಕಾಸ್ ಆಫ್ ದ ಮೋಷನ್ ಆಫ್ ಎ ಬಾಡಿ. ಇಟ್ಸ್ ಅ ಬ್ರಾಂಚ್ ಆಫ್ ದ ಮೆಕ್ಯಾನಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಕಾಸಸ್ ಆಫ್ ದ ಮೋಷನ್ ಆಫ್ ಎ ಬಾಡಿ. ಅಂದ್ರೆ ಒಂದು ಬಾಡಿ ಇದ್ದಾಗ ಹೇಗೆ ಮೋಷನ್ ಆಗುತ್ತೆ ಇದು, ಅದ್ರ ಕಾಸಸ್ ಬಗ್ಗೆ ಸ್ಟಡಿ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಎ ದ ಡೈನಾಮಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸ್ಟ್ಯಾಟಿಕ್ಸ್ ಅಂತಂದ್ರೆ ಏನರ್ಥ? ಸ್ಟ್ಯಾಟಿಕ್ಸ್ ಅಂತಂದ್ರೆ ಬಾಡಿ ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದ ಈಕ್ವಿಲಿಬ್ರಿಯಂ ಕಂಡೀಷನ್ ಆಫ್ ಎ ಬಾಡಿ. ಸೊ ಈಕ್ವಿಲಿಬ್ರಿಯಂ ಕಂಡೀಷನ್ ಆಫ್ ಎ ಬಾಡಿ ವೆನ್ ಫೋರ್ಸಸ್ ಆರ್ ಆಕ್ಟಿಂಗ್ ಆನ್ ಇಟ್. ವೆನ್ ಫೋರ್ಸಸ್ ಆಕ್ಟ್ ಆನ್ ಇಟ್ ಚೆನ್ನಾಗಿ ಜ್ಞಾಪಕ ಇರಬೇಕು. ಅಂದ್ರೆ ಏನಾಗುತ್ತೆ ಗೊತ್ತಾ, ಸ್ಟ್ಯಾಟಿಕ್ಸ್ ಅಂತಂದ್ರೆ ನಿಮ್ಗೆ ಎಕ್ಸಾಂಪಲ್ ಬೇಕು ಅಂದ್ರೆ, ಇವಾಗ ನೋಡಿ ನನ್ನನ್ನೊಬ್ಬ ಈ ಕಡೆ ಎಳಿತಾನೆ, ಇನ್ನೊಬ್ಬ ಈ ಕಡೆ ಎಳಿತಾನೆ, ಬಟ್ ನನ್ನ ಕಡೆ ಎರಡು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಬಟ್ ನಾನು ಯಾವ ಕಂಡೀಷನ್ ಇದ್ದೀನಿ? ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ರೆಸ್ಟ್ ಕಂಡೀಷನ್ ಇದ್ದೀನಿ. ಸ್ಟ್ಯಾಟಿಕ್ ಅಂದ್ರೆ ರೆಸ್ಟ್, ಈಕ್ವಿಲಿಬ್ರಿಯಂ ಯಾವ ಕಡೆನೂ ಇಲ್ಲ, ನಾನು ಸ್ಟ್ಯಾಟಿಕ್ ಕಂಡೀಷನ್ ಇದೆ. ಅಂದ್ರೆ ಏನರ್ಥ? ಐ ಆಮ್ ಎಟ್ ರೆಸ್ಟ್ ಕಂಡೀಷನ್ ಬಟ್ ಫೋರ್ಸಸ್ are acting on me. But the value of the net force is equal to 0, and then we say that I am in static condition. ಅದಕ್ಕೆ ಅದನ್ನು ಫಿಸಿಕ್ಸ್ ಅಲ್ಲಿ ಸ್ಟ್ಯಾಟಿಕ್ಸ್ ಅಂತ ಕರೀತಾರೆ. ಡೈನಾಮಿಕ್ಸ್ ಅಂತಂದ್ರೆ ಇಟ್ ಡೀಲ್ಸ್ ದ ಮೋಷನ್ ಆಫ್ ಎ ಬಾಡಿ ಅಂಡ್ ಇವನ್ ದ ಕಾಸಸ್ ಆಫ್ ದ ಮೋಷನ್. ಅಂದ್ರೆ ಈ ಬಾಡಿ ಮೂವ್ಮೆಂಟ್ ಆಗ್ಬೇಕಾದ್ರೆ ಏನಾಗಿದೆ, ಹೇಗಾಗಿದೆ, ಫೋರ್ಸ್ ಹೆಂಗೆ ಆಕ್ಟ್ ಆಗ್ತಾ ಇದಾವೆ ಎಲ್ಲ ಸ್ಟಡಿ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಎ ಡೈನಾಮಿಕ್ಸ್. ಆಮೇಲೆ ಮುಂದೆ ನಿಮಗೆ ಡೈನಾಮಿಕ್ಸ್ ಅಲ್ಲಿ ಬರುತ್ತೆ ಕೈನಮ್ಯಾಟಿಕ್ಸ್ ಅಂಡ್ ಕೈನೆಟಿಕ್ಸ್ ಅಂತ. ಬಟ್ ನಿಮ್ಗೆ ಇಷ್ಟು ಗೊತ್ತು, ಆ ಡೈನಾಮಿಕ್ಸ್ ಅಲ್ಲಿ ಒನ್ ಆಫ್ ದ ಚಾಪ್ಟರ್ ಇಸ್ ಮೋಷನ್ ಇನ್ ಒನ್ ಡೈಮೆನ್ಷನ್. ಅರ್ಥ ಆಯ್ತಾ? ಅಂದ್ರೆ ಮೆಕ್ಯಾನಿಕ್ಸ್ ಡೀಲ್ಸ್ ವಿತ್ ದ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಮೋಷನ್. ಮೆಕ್ಯಾನಿಕ್ಸ್ ಇದೆ ಮತ್ತೆ ನಾವು ಡೈನಾಮಿಕ್ಸ್ ಅಂಡ್ ಸ್ಟ್ಯಾಟಿಕ್ಸ್ ಆಗಿ ಮಾಡಿರ್ತೀವಿ. ಈ ಡೈನಾಮಿಕ್ಸ್ ಡೀಲ್ಸ್ ವಿತ್ ದ ಮೋಷನ್ ಅಂಡ್ ದ ಕಾಸಸ್ ಆಫ್ ದ ಮೋಷನ್ ಆಫ್ ಎ ಬಾಡಿ. Static deals with the equilibrium condition when forces are acting, or equilibrium, or you can say it deals with the rest condition of a body. Rest condition of a body when system of forces are acting on it. ಅರ್ಥ ಆಯ್ತಾ? ಈ ನಿಮ್ಮ ಡೈನಾಮಿಕ್ಸ್ ಅಲ್ಲಿ ಒಂದು ಚಾಪ್ಟರ್ ಬರುತ್ತೆ, ದಟ್ ಈಸ್ ಮೋಷನ್ ಇನ್ ಒನ್ ಡೈಮೆನ್ಷನ್ ಆರ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಇಷ್ಟು ಐಡಿಯಾ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡು ಇವಾಗ now we talk about what is meant by the motion and what is meant by the rest ಅಂತ. ಇವೆಲ್ಲ ಹೈಸ್ಕೂಲಲ್ಲಿ ಇರುತ್ತೆ, ಬಟ್ ಆದ್ರೂ ನೀವು ಜ್ಞಾಪಕ ಮಾಡ್ಕೋಬೇಕು. ಅರ್ಥ ಆಯ್ತಾ? ರೆಸ್ಟ್ ಅಂದ್ರೆ ಏನು, ಮೋಷನ್ ಅಂದ್ರೆ ಏನು ಅಂತ ಹೇಳಿ. ರೆಸ್ಟ್ ಅಂತಂತಂದ್ರೆ ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಇದ್ರದ್ದು ಫಸ್ಟ್ ನೋಡಿ, ರೆಸ್ಟ್ ಅಂದ್ರೆ ಏನು ಅಂತ ಕೇಳಿದ್ರೆ ಐ ಶುಡ್ ಸೇ
if there is no change in the position of a body with the passage of time, no change in the position of a body, no change in the position of a body, ಯಾವಾಗ ವಿತ್ ದ ಪ್ಯಾಸೇಜ್ ಆಫ್ ಟೈಮ್. ಚೆನ್ನಾಗಿ ಗೊತ್ತಿರಬೇಕು. ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಅಂತ ಅಂದ್ರೆ ಅರ್ಥ ಟೈಮ್ ಆಗ್ತಾ ಬಾಡಿ ಪೊಸಿಷನ್ ಚೇಂಜೇ ಆಗಲ್ಲ. ಓಹೋ, ಏನಂದ್ರೆ ಅರ್ಥ ಇಲ್ಲ ನೋಡಿ, ಇಲ್ಲೊಂದು ಕಾರ್ ಇದೆ, ಇಲ್ಲಿ ಕಾರ್ ಇದೆ, ನಾನು 7:00 ನೋಡಿದಾಗ ಇಲ್ಲೇ ಇತ್ತು, 7:00 ಆಗಿ 1 ಮಿನಿಟ್ ಆದಾಗಲೂ ಕೂಡ ಇಲ್ಲೇ ಇದೆ, 7 ಮಿನಿಟ್ ಆಗಿ 2 ಮಿನಿಟ್ಸ್ ಆದ್ಮೇಲೆ ಇಲ್ಲ ಅಂದ್ರೆ ಏನರ್ಥ? ಟೈಮ್ ಆಗ್ತಾ ಅದ್ರ ಪೊಸಿಷನ್ ಚೇಂಜ್ ಆಗ್ತಾ ಇಲ್ಲ ಅಂತ ಅಂದ್ರೆ ನಾವು ಅವಾಗ ಏನಂತ ಕರಿತೀವಿ? ದಟ್ ಬಾಡಿ ಇಸ್ ಅಟ್ ರೆಸ್ಟ್ ಕಂಡೀಷನ್. ಅದಕ್ಕೆ ನಿಮ್ಗೆ ವಾಟ್ ಈಸ್ ಮೆಂಟ್ ಬೈ ರೆಸ್ಟ್ ಅಂತಂದ್ರೆ ಏನು ಉತ್ತರ ಕೊಡ್ತೀರಾ ನೋಡಿ? ಟೈಮ್ ಆಗ್ತಾ ದೇರ್ ಇಸ್ ನೋ ಚೇಂಜ್ ಇನ್ ದ ಪೊಸಿಷನ್ ಆಫ್ ಎ ಬಾಡಿ. ಅದನ್ನ ನೋ ಚೇಂಜ್ ಇನ್ ದ ಪೊಸಿಷನ್ ಆಫ್ ಎ ಬಾಡಿ ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಅಲ್ವಾ? ನಿಮ್ಗೆ ಗೊತ್ತಿರುತ್ತೆ ರೆಸ್ಟ್ ಅಂದ್ರೆ ಏನೋ ಅಂತ ಗೊತ್ತಿರುತ್ತೆ, ನೀವು ಕೂತಿರ್ತೀರಿ, ಗೊತ್ತಿರ್ತೀರಿ ರೆಸ್ಟ್ ಅಂತ. ಬಟ್ ಅದು ಹೇಳೋದು ಹೆಂಗೆ ಯಾರು ಕೇಳಿದಾಗ ಈ ತರ ಹೇಳಬೇಕು. ಮೋಷನ್ ಅಂದ್ರೆ ಏನು? ಹಾಗಾದ್ರೆ ಮೋಷನ್ ಅಂದ್ರೆ ಏನು ನಿಮ್ಗೆ ಅರ್ಥ ಆಗತ್ತೆ. ಇವಾಗ ರೆಸ್ಟ್ ಅಂತ ಹೇಳಿದ್ರ ಮೇಲೆ ಮೋಷನ್ ಅಂತ ಹೇಳೋದು ಗೊತ್ತಾಗತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ನೋ ತೆಗೆದು ಹಾಕ್ಬಿಡಿ. ನೋ ತೆಗೆದ್ಬಿಟ್ರೆ ಏನಾಗುತ್ತೆ? ಇಲ್ಲಿ ದೇರ್ ಇಸ್ ಎ ಚೇಂಜ್ ಇನ್ ದ ಪೊಸಿಷನ್ ಆಫ್ ಎ ಬಾಡಿ. ದೇರ್ ಇಸ್ ಎ ಚೇಂಜ್ ಇನ್ ದ position of a body with the passage of time. ಚೆನ್ನಾಗಿ ಗೊತ್ತಿರಬೇಕು. with the passage of time ಅಷ್ಟೇ, with the passage of time, and this is called as a motion ಅಂತ ಕರಿತೀವಿ ಅಲ್ವಾ? ಏನರ್ಥ? 7:00 ಇಲ್ಲಿತ್ತು, 7:00 1 ಮಿನಿಟ್ ಆದ್ಮೇಲೆ ಇಲ್ಲಿಗೆ ಬರುತ್ತೆ, 7:00 2 ಮಿನಿಟ್ ಆದ್ಮೇಲೆ ಆ ಕಾರ್ ಇಲ್ಲಿಗೆ ಬರುತ್ತೆ ಅಂದ್ರೆ ಟೈಮ್ ಆಗ್ತಾ ಅದ್ರ ಪೊಸಿಷನ್ ಚೇಂಜ್ ಆಗ್ತಾ ಇದ್ರೆ ನಾವು ಅವಾಗ ಏನಂತ ಕರಿತೀವಿ? ಮೋಷನ್. ಇವೆಲ್ಲ ನೀವು ರಿಪೀಟೆಡ್ಲಿ ಓದಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಯಾರಾದ್ರೂ ವಾಟ್ ಈಸ್ ಮೆಂಟ್ ಬೈ ಮೋಷನ್ ಸರ್, ಮೋಷನ್ ಅಂತ ಗೊತ್ತಲ್ಲ ಸರ್ ನಮಗೆ, ಹಂಗ ಉತ್ತರ ಕೊಡಬಾರ್ದು. ಮೋಷನ್ ಅಂದ್ರೆ ಫಿಸಿಕ್ಸ್ ಅಲ್ಲಿ ಏನು ಉತ್ತರ ಕೊಡಬೇಕು ಅಂದ್ರೆ ದೇರ್ ಇಸ್ ಎ ಚೇಂಜ್ ಇನ್ ದ ಪೊಸಿಷನ್ ಆಫ್ ಎ ಬಾಡಿ ವಿತ್ ದ ಪ್ಯಾಸೇಜ್ ಆಫ್ ಟೈಮ್. ಅಂದ್ರೆ ಟೈಮ್ ಆಗ್ತಾ ಅದ್ರದ್ದು ಪೊಸಿಷನ್ ನೋಡಿ ಹಿಂಗ್ ಚೇಂಜ್ ಆಗ್ತಾ ಇದ್ರೆ ವಿ ಸೇ ದಟ್ ಇಟ್ ಈಸ್ ಇನ್ ಮೋಷನ್. ಟೈಮ್ ಆಗ್ತಾ ಅದು ಅಲ್ಲೇ ಇದ್ರೆ ವಿ ಕಾಲ್ ಇಟ್ ಆಸ್ ಎ ರೆಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ಒಂದು ಟರ್ಮ್ ಬರುತ್ತೆ, ರೆಸ್ಟ್ ಅಂಡ್ ಮೋಷನ್ ಆರ್ ರಿಲೇಟಿವ್ ಟರ್ಮ್ ಅಂತ. ರೆಸ್ಟ್ ಅಂಡ್ ಮೋಷನ್ ದೇ ಆರ್ ರಿಲೇಟಿವ್ ಅಂಡ್ ದೇ ಆರ್ ನಾಟ್ ಅಬ್ಸಲ್ಯೂಟ್ ಅಂತ. ರಿಲೇಟಿವ್ ಅಂಡ್ ದೇ ಆರ್ ನಾಟ್ ಅಬ್ಸಲ್ಯೂಟ್. ಚೆನ್ನಾಗಿ ಗೊತ್ತಿರಬೇಕು. ಸರ್ ಏನ್ ಸರ್ ಇದಂಗಂದ್ರೆ ಅರ್ಥ? ದೇ ಆರ್ ರಿಲೇಟಿವ್ ಅಂತಂದ್ರೆ ದ ಟರ್ಮ್ಸ್ ಆರ್ ರಿಲೇಟಿವ್ ಅಂದ್ರೆ ಸಂಬಂಧಿಕರು ಅಂತ ಹೇಳಿ ಅಲ್ಲ ಅರ್ಥ. ಅವೆರಡು ದೇ ಆರ್ ನಾಟ್ ಅಬ್ಸಲ್ಯೂಟ್ ಅಂತಂದ್ರೆ ಮೀನಿಂಗ್ ಏನ್ ಗೊತ್ತಾ? ನಾನೀಗ ಇಲ್ಲಿ ಭೂಮಿ ಮೇಲೆ ನಿಂತ್ಕೊಂಡು ಐ ಆಮ್ ಎಟ್ ಅಬ್ಸಲ್ಯೂಟ್ ರೆಸ್ಟ್ ಅಂತ ನಾನು ಹೇಳಬಾರ್ದು. ನಾನು ರೆಸ್ಟ್ ಅಲ್ಲಿ ಇಲ್ಲ ನಾನು. ಬಟ್ ಹೇಳ್ಬೇಕು ಐ ಆಮ್ ಎಟ್ ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ದ ಅರ್ತ್ ಅಲ್ವಾ? ನಾನೇನಾರು ನಾನು ರೆಸ್ಟ್ ಅಲ್ಲಿ ಇದ್ದೀನಿ ಅಂತ ನಾನು ಕ್ಲೈಮ್ ಮಾಡಿದ್ರೆ ಅವಾಗ ಅಲ್ಲಿ ಇನ್ನೊಂದು ಪ್ಲಾನೆಟ್ ನಲ್ಲಿ ಇರ್ತಾನಲ್ಲ, ಅವನು ನಗ್ತಾನೆ ನನಗೆ ನೋಡಿ, ಯಾಲಪ್ಪ ನೀ ರೆಸ್ಟ್ ಅಲ್ಲಿ ಇಲ್ಲ, ನೀನ್ ಮೋಷನ್ ಅಲ್ಲಿ ಇದೆಯಾ ಅಂತ ಅವನು ಹೇಳ್ತಾನೆ. ಯಾಕೆ ಅವನು ಹೇಳ್ತಾನೆ? ಇನ್ನೊಂದು ಪ್ಲಾನೆಟ್ ನಲ್ಲಿ ಇರೋನು ನಾನು ಭೂಮಿ ಮೇಲೆ ನಿಂತಿದ್ದೀನಿ, ಅರ್ತ್ ಮೇಲೆ ನಿಂತಿದ್ದೀನಿ, ನನ್ನ ಅರ್ತ್ ರೆಸ್ಟ್ ಅಲ್ಲಿ ಇಲ್ಲ, ಅರ್ತ್ ಮೂವ್ ಆಗ್ತಾ ಇದೆ, ನಾನು ಮೂವ್ ಆಗ್ತಾ ಇದ್ದೀನಿ. ಅದಕ್ಕೋಸ್ಕರ ಬೇರೆ ಪ್ಲಾನೆಟ್ ಅಲ್ಲಿ ಇದ್ದವನಿಗೆ ಏನನ್ಸುತ್ತೆ? ನಾನು ನೋಡಿದ್ರೆ ನಾನಿಲ್ಲಿ ರೆಸ್ಟ್ ಅಲ್ಲಿ ಇಲ್ಲ, ಐ ಆಮ್ ಇನ್ ಮೋಷನ್ ಅಂತ ಅವನಿಗೆ ಅನ್ಸುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಏ ಫೂಲ್, ಯು ಆರ್ ನಾಟ್ ಎಟ್ ರೆಸ್ಟ್, ಯು ಆರ್ ಇನ್ ಮೋಷನ್ ಅಂತಾನೆ. ಅದಕ್ಕೋಸ್ಕರ ನಾನು ಅವಾಗ ಕರೆಕ್ಟ್ ಆಗಿ ಹೇಳ್ಬೇಕು, ಐ ಆಮ್ ಎಟ್ ರೆಸ್ಟ್ ರಿಲೇಟಿವ್ ಟು ದ ಅರ್ತ್. ಜ್ಞಾಪಕ ಇರಬೇಕು. ವಿತ್ ರೆಸ್ಪೆಕ್ಟ್ ಟು ಅರ್ತ್ ಐ ಆಮ್ ಎಟ್ ರೆಸ್ಟ್, ಬಟ್ ವಿತ್ ರೆಸ್ಪೆಕ್ಟ್ ಟು ದ ಅದರ್ ಪ್ಲಾನೆಟ್ ಐ ಆಮ್ ಇನ್ ಮೋಷನ್. ಅದೇ ಅರ್ಥ. ದಟ್ ಟರ್ಮ್ ಈಸ್ ರಿಲೇಟಿವ್ ಅಂತಂದ್ರೆ ಅದೇ ಅರ್ಥ. ರಿಲೇಟಿವ್ ಅಂತಂದ್ರೆ ಯಾರಿಗೆ ಕಂಪೇರ್ ಮಾಡ್ಕೊಂಡು ಅಂತ. ಭೂಮಿಗೆ ಕಂಪೇರ್ ಮಾಡಿದ್ರೆ ಐ ಆಮ್ ಎಟ್ ರೆಸ್ಟ್, ಆದ್ರೆ ಬೇರೆ ಪ್ಲಾನೆಟ್ಗೆ ಕಂಪೇರ್ ಮಾಡಿದ್ರೆ ಐ ಆಮ್ ನಾಟ್ ಎಟ್ ರೆಸ್ಟ್. ಅರ್ಥ ಆಯ್ತಾ? ಬಹಳ ಇಂಪಾರ್ಟೆಂಟ್. ಅವಾಗ ಏನಾಗತ್ತೆ? ಬೇರೆ ಪ್ಲಾನೆಟ್ ನಾನು ಏನ್ ಮಾಡ್ತಾನೆ? ನನ್ನ ಪ್ಲಾನೆಟ್ ಅರ್ತ್ ನ ನೋಡ್ತಾನೆ, ಅರ್ತ್ ಈಸ್ ಇನ್ ಮೋಷನ್, ನಾನು ಅರ್ತ್ ಮೇಲೆ ಇರೋ ಪಾರ್ಟಿಕಲ್ ಐ ಆಮ್ ಆಲ್ಸೋ ಇನ್ ಮೋಷನ್. ಅವಾಗ ಅವ್ನು ಹೇಳ್ತಾನೆ ಯು ಆರ್ ನಾಟ್ ಇನ್ ಮೋಷನ್. ಅದಕ್ಕೋಸ್ಕರ ನಾನು ಯಾವಾಗಲೂ ಕ್ಲೈಮ್ ಮಾಡೋಕ್ಕಾಗಲ್ಲ ಐ ಆಮ್ ಎಟ್ ಅಬ್ಸಲ್ಯೂಟ್ ರೆಸ್ಟ್ ಅಂತ. ಬಟ್ ನೀನು ಹೇಳಬೇಕು ಐ ಆಮ್ ಎಟ್ ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಅರ್ತ್, ಬಟ್ ವಿತ್ ರೆಸ್ಪೆಕ್ಟ್ ಟು ದ ಅದರ್ ಪ್ಲಾನೆಟ್ ಐ ಆಮ್ ನಾಟ್ ಎಟ್ ರೆಸ್ಟ್. ದಟ್ ಈಸ್ ದ ಮೀನಿಂಗ್ ಆಫ್
ದ ಟರ್ಮ್ ರಿಲೇಟಿವ್ ಅಂಡ್ ಅಬ್ಸಲ್ಯೂಟ್ ಅಂದ್ರೆ ಏನು ಅಂತ ಹೇಳಿದೆ ಇವಾಗ. ಅರ್ಥ ಆಯ್ತಾ? ಯಾರಾದ್ರೂ ಕೇಳಿದ್ರೆ ಈಸ್ ಸೊ ಕ್ಯಾನ್ ಯು ಸೇ ಯು ಆರ್ ಅಟ್ ಅಬ್ಸಲ್ಯೂಟ್ ರೆಸ್ಟ್ ಅಂತ ಕೇಳಿದ್ರೆ ಅವನಿಗೆ ಹೇಳಕ್ಕಾಗಿರೋ ನೋ ಐ ಕ್ಯಾನಾಟ್ ಸೇ ಐ ಆಮ್ ಎಟ್ ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ದ ಅರ್ತ್. ಅರ್ಥ ಆಯ್ತಾ? ಬಟ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲಾನೆಟ್ ಐ ಆಮ್ ನಾಟ್ ಎಟ್ ರೆಸ್ಟ್ ಅಂತ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಟರ್ಮ್ ಅದು. ಗೊತ್ತಾಯ್ತಾ? ಈಗ ನಿಮ್ಗೆ ಬಾಡಿ ಮತ್ತೆ ಪಾರ್ಟಿಕಲ್ ಇದೆರಡೂ ಗೊತ್ತಿರ್ಬೇಕು. ಅದಲ್ಲ ನಿಮ್ಗೆ ರಿಜಿಡ್ ಬಾಡಿ ಅಂತಂದ್ರೆ ಏನು ಅಂತ ಗೊತ್ತಿರ್ಬೇಕು. ಈಗ ರಿಜಿಡ್ ಬಾಡಿ ಅಂದ್ರೆ ಏನರ್ಥ ಅಂತಂದ್ರೆ there is no change in the shape and size of the body when a force is acting on it, that is called as a rigid body. ಅರ್ಥ ಆಯ್ತಾ? ಈಗ ನಮ್ಗೆ ಇಲ್ಲಿ ರಿಜಿಡ್ ಬಾಡಿ ಬೇಡ, ನಾವು ಬರೀ ಬಾಡಿ ಅಂತ ಇಟ್ಕೊಂಡಿರೋಣ. ಈಗ ಒಂದು ಬಾಡಿ ಇದೆಯಪ್ಪ, ಅರ್ತ್ ಇಸ್ ಅ ಬಾಡಿ. ಈ ಅರ್ತಿನ ಸೈಜಿಗೆ ಕಂಪೇರ್ ಮಾಡಿದ್ರೆ ನನ್ನ ಸೈಜ್ ನೆಗ್ಲಿಜಿಬಲ್ ಅಲ್ವಾ? ಅವಾಗ ಐ ವಿಲ್ ಬಿ ಕಾಲ್ಡ್ ಆಸ್ ಎ ಪಾರ್ಟಿಕಲ್. ಚೆನ್ನಾಗಿ ಜ್ಞಾಪಕ ಇರಬೇಕು. ಐ ವಿಲ್ ಬಿ ಕಾಲ್ಡ್ ಆಸ್ ಎ ಪಾರ್ಟಿಕಲ್ ಅಂದ್ರೆ ಏನರ್ಥ? ಭೂಮಿ ಬಹಳ ದೊಡ್ಡದು, ಅದು ಬಾಡಿ. ಭೂಮಿ ಮೇಲ್ಗಡೆ ಇರೋನು ನಾನು ವೆರಿ ಸ್ಮಾಲ್, ಅವಾಗ ನಾನು ಪಾರ್ಟಿಕಲ್. ಆ ಭೂಮಿಗೆ ಏನೇನಾಗುತ್ತೋ ನನಗೆ ಎಲ್ಲಾಗುತ್ತೆ ನೋಡಿ. ಅರ್ತ್ ಮೋಷನ್ ಅಲ್ಲಿ ಇದ್ರೆ ನಾನು ಮೋಷನ್ ಇರ್ತೀನಿ. ಅದಕ್ಕೋಸ್ಕರ ನಾವು ಕೆಲಸನೇ ಬಾಡಿ ಅಂತ ಹೇಳೋ ಬದಲು ಪಾರ್ಟಿಕಲ್ ಅಂತ ಹೇಳಿದ್ರೆ ಗಾಬರಿ ಆಗ್ಬೇಡ್ರಿ. ಯಾಕೆ ಗೊತ್ತಾ? ಈಗ ಒಂದು ಬಸ್ಸಪ್ಪ, ಬಸ್ನಲ್ಲಿ ನೀನು ಕೂತಿರ್ತೀಯ, ಬಸ್ ಮೋಷನ್ ಅಲ್ಲಿ ಇರುತ್ತೆ. ನೀನು ಒಳಗಡೆ ಕೂತಿರೋನು ಮೋಷನ್ ಅಲ್ಲಿ ಇರ್ತೀಯ. ಬಸ್ ಇಸ್ ಎ ಬಾಡಿ, ಯು ಆರ್ ಎ ಪಾರ್ಟಿಕಲ್. ಆ ಬಸ್ಸಿಗೆ ಏನೇನಾಗುತ್ತೆ ಎಲ್ಲ ನಿಂಗಾಗುತ್ತೆ. ಬಸ್ ನಿಂತ್ಕೊಂಡ್ರೆ ನೀನು ನಿಂತ್ಕೊಂತೀಯ, ಬಸ್ ಮೋಷನ್ ಅಲ್ಲಿ ಹೋದ್ರೆ ನೀನು ಮೋಷನ್ ಅಲ್ಲಿ ಹೋಗ್ತೀಯ. ಅದಕ್ಕೋಸ್ಕರ ಅದು ಬಾಡಿ ಬದಲಾಗಿ ಪಾರ್ಟಿಕಲ್ ಅಂದ್ರೆ ಗಾಬರಿ ಆಗಬಾರ್ದು, ಎರಡು ಒಂದೇನೆ ಅಂತ ಅನ್ಕೋಬೇಕು. ಯಾಕೆಂದ್ರೆ ಆ ಬಾಡಿ ಏನೇನಾಗುತ್ತೆ ಎಲ್ಲ ಪಾರ್ಟಿಕಲ್ಗೆ ಆಗತ್ತೆ. ಅದೇ ತರ ಅರ್ತ್ ನಾನು ತಗೊಂಡಾಗ ಅರ್ತ್ ಇಸ್ ಎ ಬಾಡಿ ಅಂದ್ರೆ ನಾನು ಪಾರ್ಟಿಕಲ್. ಅರ್ತ್ ಮೋಷನ್ ಅಲ್ಲಿ ಇದ್ರೆ ನಾನು ಮೋಷನ್ ಇರ್ತೀನಿ. ಅಕಸ್ಮಾತ್ ಅರ್ತ್ ನಿಂತ್ಕೊಂಡ್ಬಿಟ್ರೆ ನಾನು ನಿಂತ್ಕೊಂಡಿರ್ತೀನಿ. ಅದರಿಂದ ಏನೇನು ಬಾಡಿಗೆ ಅಪ್ಲಿಕಬಲ್, ಆಲ್ ದೋಸ್ ಥಿಂಗ್ಸ್ ಆರ್ ಅಪ್ಲಿಕಬಲ್ ಫಾರ್ ದ ಪಾರ್ಟಿಕಲ್. ಅಂದ್ರೆ ಇವೆಲ್ಲ ನೀವು ಚೆನ್ನಾಗಿ ಗೊತ್ತಿರಬೇಕು. ಅಲ್ಲಿ ಯಾರಾದ್ರು ಬಾಡಿಗಳಾಗಿ ಪಾರ್ಟಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ವಾ? ತಪ್ಪೇನು ಆಗಲ್ಲ ಅನ್ನೋದು ಗೊತ್ತಿರ್ಬೇಕಿದು. ಅರ್ಥ ಆಯ್ತಾ? ಆಯ್ತು. ಇವಾಗ ರೆಸ್ಟ್ ಮತ್ತೆ ಮೋಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ರಿಜಿಡ್ ಬಾಡಿ ಅಂದ್ರೆ ಅರ್ಥ ಆಯ್ತು. ಆಮೇಲೆ ಈ ಮೋಷನ್ ಬಂದಾಗ ಚೆನ್ನಾಗಿ ಜ್ಞಾಪಕ ಇರಬೇಕು. ನಾವು ಯಾವುದೇ ಒಂದು ಬಾಡಿ ಮೋಷನ್ ಅಲ್ಲಿ ಇದೆ ಅಂತಂದಾಗ ಆ ಮೋಷನ್ ಅಲ್ಲಿ ನಿಮ್ಗೆ ಟ್ರಾನ್ಸ್ಲೇಟರಿ ಮೋಷನ್ ಇರ್ಬೋದು. ಸೊ ಟ್ರಾನ್ಸ್ಲೇಟರಿ ಮೋಷನ್ ಅಂತಂದ್ರೆ ನಮ್ಮ ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನ್, ಇದು ಟ್ರಾನ್ಸ್ಲೇಟರಿ ಮೋಷನ್ ಅಂತ ಕರಿತಾರೆ. ಒಂದು ಟ್ರಾನ್ಸ್ಲೇಟರಿ ಮೋಷನ್. ಸೊ ಇದು ಯಾವಾಗ ಅಂತಂದ್ರೆ ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನ್ ಇದೆಯಲ್ಲ, ಇಟ್ಸ್ ಅ ಟ್ರಾನ್ಸ್ಲೇಟರಿ ಮೋಷನ್. ಇದು ಸೀದಾ ಹೋಗ್ತಾ ಇರೋದು, ಇಟ್ಸ್ ಅ ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನ್. ಇಲ್ಲ ಅಂತಂದ್ರೆ ದ ಮೋಷನ್ ಕ್ಯಾನ್ ಬಿ ರೊಟೇಟರಿ ಮೋಷನ್. ಇಟ್ ಕ್ಯಾನ್ ಬಿ ರೊಟೇಟರಿ ಮೋಷನ್. ರೊಟೇಷನ್ ಆಗ್ತಾ ಇರೋದು, ದಟ್ ಈಸ್ ಆಲ್ಸೋ ಎ ಮೋಷನ್. ಬಟ್ ಆ ಸ್ಟ್ರೈಟ್ ಲೈನ್ ಅಲ್ಲೆಲ್ಲ ರೌಂಡ್ ಆಗ್ತಾ ಇರುತ್ತೆ. ಇನ್ನು ಒಂದು ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸಿಲೇಟರಿ ಮೋಷನ್ ಅಂತ. ಅಂದ್ರೆ ಈ ಮೋಷನ್ ಯಾವ ತರನಾದ್ರು ಆಸಿಲೇಟರಿ ಮೋಷನ್ ಅಂದ್ರೆ ಸಿಂಪಲ್ ಪೆಂಡುಲಮ್ ಆಸಿಲೇಟ್ ಆಗ್ತಾ ಇರುತ್ತಲ್ಲ ಅದು. ದಟ್ಸ್ ಎ ಸೊ ಮೋಷನ್. ಅಂದ್ರೆ ಏನರ್ಥ? ಎ ಮೋಷನ್ ಕ್ಯಾನ್ ಬಿ ಟ್ರಾನ್ಸ್ಲೇಟರಿ ಆರ್ ಇಟ್ ಕ್ಯಾನ್ ಬಿ ರೊಟೇಟರಿ ಮೋಷನ್ ಆಗಿರ್ಬೋದು. ಫ್ಯಾನ್ ತಿರುಗುತ್ತಲ್ಲ, ಇಟ್ಸ್ ಎ ರೊಟೇಟರಿ ಮೋಷನ್. ಇಲ್ಲ ಅಂದ್ರೆ ಆ ಪೆಂಡುಲಮ್ ಕ್ಲಾಕ್ ಸೊ ಹಿಂಗೋಗತ್ತಲ್ಲ, ದಟ್ ಇಸ್ ಆಸಿಲೇಟರಿ. ಈ ತರ ಇರಬಹುದು ಮೋಷನ್. ಅರ್ಥ ಆಯ್ತಾ? ಬಟ್ ಇಲ್ಲಿ ನಾವು ನಿಮ್ಗೆ ಡೈನಾಮಿಕ್ಸ್ ಅಲ್ಲಿ ಕಲಿತಾ ಇರೋದು ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನ್ ಆರ್ ಇಟ್ಸ್ ಅ ಟ್ರಾನ್ಸ್ಲೇಟರಿ ಮೋಷನ್. ಅದಾದ್ಮೇಲೆ ನಿಮ್ಗೊಂದು 6ನೇ ಚಾಪ್ಟರ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಎ ರೊಟೇಷನಲ್ ಮೋಷನ್ ಅಂತ. ಲಾಸ್ಟ್ ಚಾಪ್ಟರ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಆಸಿಲೇಟರಿ ಮೋಷನ್. ಅದಕ್ಕೆ ಚೆನ್ನಾಗಿ ಜ್ಞಾಪಕ ಇರಬೇಕು. ನಮ್ಮ ಮೆಕ್ಯಾನಿಕ್ಸ್ ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಬ್ರಾಂಚ್ ಆಫ್ ದ ಫಿಸಿಕ್ಸ್. ಇದು ಓಲ್ಡೆಸ್ಟ್ ಬ್ರಾಂಚ್ ಅಂಡ್ ಫಂಡಮೆಂಟಲ್ ಬ್ರಾಂಚ್. ಇದು ನೀವು ಯಾರೇ ಹೋಗ್ಲಿ, ನಾಳೆ ನೀವಾಗ್ಲಿ, ನಿಮ್ಮ ಮಕ್ಕಳಾಗ್ಲಿ, ನಿಮ್ಮ ಮರಿಮಕ್ಕಳಾಗ್ಲಿ, ಯಾರೇ ಬಂದರೂ ಕೂಡ ಇದನ್ನ ಕಲಿಯಲೇಬೇಕು. ಯಾಕೆಂದ್ರೆ ಇದು ಅಷ್ಟು ಫಂಡಮೆಂಟಲ್ಲು. ಅರ್ಥ ಆಯ್ತಾ? ಈಗ ಈ ಮೋಷನ್ ಅಲ್ಲಿ ಬಂದಾಗ ಈ ಯಾವ ತರ ಇರ್ಬೋದು ಟೈಪ್ಸ್ ಅಂತ ಕೇಳಿದ್ರೆ ಒಂದು ಚೆನ್ನಾಗಿ ಗೊತ್ತಿರಬೇಕು. ಅದರಲ್ಲಿ ಮೋಷನ್ ಅಲಾಂಗ್ ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತ ಬರುತ್ತೆ. ಮೋಷನ್ ಇನ್ ಒನ್ ಡೈಮೆನ್ಷನ್. ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂದ್ರೂ ಒಂದೇನೆ, ಅಲಾಂಗ್ ಸ್ಟ್ರೈಟ್ ಲೈನ್ ಅಂದ್ರೂ ಒಂದೇ. ಗೊತ್ತಿರಲಿ. ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತಂದ್ರೆ ಅರ್ಥ ಏನ್ ಗೊತ್ತಾ? ಇವಾಗ ಇಲ್ಲಿ ನೋಡಿ, ನಿಮ್ಗೆ ಇದು ಆರಿಜಿನ್ ಇದು ಅಲ್ವಾ? ಈಗ ಅಕಸ್ಮಾತ್ ನೀವು ಹಿಂಗೆ ಹೋದ್ರೆ ಇಟ್ ಇಸ್ ಬರೀ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋದ್ರೆ ಇಟ್ಸ್ ಅ ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತ ಕರೀತಾರೆ. ಹಿಂಗೆ ಈ ಕಡೆ ಎಕ್ಸ್ ಡ್ಯಾಶ್ ಆಕ್ಸಿಸ್ ಬಂದ್ರು ಕೂಡ ದಟ್ ಇಸ್ ಆಲ್ಸೋ ಮೋಷನ್ ಇನ್ ಒನ್ ಡೈಮೆನ್ಷನ್. ಜ್ಞಾಪಕ ಇರಬೇಕು.
ಅರ್ಥ ಆಯ್ತಾ? ಸೊ ದಟ್ ಈಸ್ ಅ ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ನಿಮ್ಗೆ. ಅಂದ್ರೆ ಒಂದೇ ಆಕ್ಸಿಸ್ ಅಲ್ಲಿ ಹೋಗ್ತಾ ಇದ್ದಾರೆ, ಇದು ಬರೀ ಎಕ್ಸ್ ಆಕ್ಸಿಸ್ ಅಲ್ಲೇ ಹೋಗ್ತಾ ಇದ್ರೆ ಒನ್ ಡೈಮೆನ್ಷನ್, ಅಥವಾ ಬರೀ ವೈ ಆಕ್ಸಿಸ್ ಅಲ್ಲಿ ವರ್ಟಿಕಲ್ ಆಗಿ ಹಿಂಗ್ ಹೋಗ್ತಾ ಇದ್ರೆ ದಟ್ ಈಸ್ ಆಲ್ಸೋ ಮೋಷನ್ ಇನ್ ಒನ್ ಡೈಮೆನ್ಷನ್. ಅರ್ಥ ಆಯ್ತಾ? ಅಕಸ್ಮಾತ್ ಬರೀ ಝೆಡ್ ಆಕ್ಸಿಸ್ ಅಲ್ಲಿ ಹೋದ್ರೆ ದಟ್ಸ್ ಆಲ್ಸೋ ಒನ್ ಡೈಮೆನ್ಷನ್. ಹಾಗಾದ್ರೆ ಮೋಷನ್ ಇನ್ ಟೂ ಡೈಮೆನ್ಷನ್ ಅಂದ್ರೆ ಏನರ್ಥ? ಮೋಷನ್ ಇನ್ ಟೂ ಡೈಮೆನ್ಷನ್ ಅಂತ ಅಂದ್ರೆ ಚೆನ್ನಾಗಿ ಜ್ಞಾಪಕ ಇರಬೇಕು. ಸೊ ಸೈಮಲ್ಟೇನಿಯಸ್ ಆಗಿ ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಲ್ಲಿ ಹೋದ್ರೆ, ಅಂಡ್ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಮೋಷನ್ ಇನ್ ಎ ಪ್ಲೇನ್ ಅಂತಾನು ಕರೀತಾರೆ. ಮೋಷನ್ ಇನ್ ಎ ಪ್ಲೇನ್, ಮೋಷನ್ ಇನ್ ಎ ಪ್ಲೇನ್ ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಈ ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಲ್ಲಿ ಹೋದ್ರೆ, ಎಕ್ಸ್ ಆಕ್ಸಿಸ್ ಅಲ್ಲಿ ವೈ ಆಕ್ಸಿಸ್ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಹೋದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಮೋಷನ್ ಇನ್ ಟೂ ಡೈಮೆನ್ಷನ್. ಅದಕ್ಕೆ ನೋಡಿ, ನಿಮ್ಗೆ ಫೆಮಿಲಿಯರ್ ಎಕ್ಸಾಂಪಲ್ ಬೇಕು ಅಂತ ಅಂದ್ರೆ ನಂಬರ್ ಒನ್ ಟ್ರೈನು, ಮೋಷನ್ ಇನ್ ಒನ್ ಡೈಮೆನ್ಷನ್, ಒಂದೇ ಮುಂದಕ್ಕೆ ಹೋಗ್ಬೋದು ಇಲ್ಲ ಹಿಂದಕ್ಕೆ ಬರ್ಬೋದು ಅಲ್ವಾ. ಅದೇ ಬೋಟ್ ನೋಡಿ, ಸೈಮಲ್ಟೇನಿಯಸ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಲ್ಲಿ ಹೋಗುತ್ತೆ, ಮೋಷನ್ ಇನ್ ಟೂ ಡೈಮೆನ್ಷನ್. ಓಕೆ, ಅದೇ ನೋಡಿ ಏರೋಪ್ಲೇನ್ ನೋಡಿ, ಮೋಷನ್ ಇನ್ ತ್ರೀ ಡೈಮೆನ್ಷನ್. ಅದು ಏರೋಪ್ಲೇನ್ ಹೋಗೋದು ಮೋಷನ್ ಇನ್ 3D ಆರ್ ಇನ್ ಎ ಸ್ಪೇಸ್, ಚೆನ್ನಾಗಿ ಗೊತ್ತಿರಬೇಕು. ಸೊ ನೋಡಿ, ಅದು ಹೋಗ್ತಾ ಇರ್ಬೇಕಾದ್ರೆ ಏನದು, ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್ ಎಲ್ಲ ಮೂರು ಆಕ್ಸಿಸ್ ಅಲ್ಲಿ ಇರುತ್ತೆ. ದಟ್ಸ್ ಕಾಲ್ಡ್ ಮೋಷನ್ ಇನ್ ಎ, ಜ್ಞಾಪಕ ಇರಬೇಕು, ಇನ್ ಎ ಸ್ಪೇಸ್ ಅಂತ. ಅಂದ್ರೆ ಏನರ್ಥ ನಿಮ್ಗೆ? ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂದ್ರೆ ಬರೇ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋದ್ರೆ ಇಟ್ ಈಸ್ ಮೋಷನ್ ಇನ್ ಒನ್ ಡೈಮೆನ್ಷನ್, ಅಥವಾ ಎಕ್ಸ್ ಡ್ಯಾಶ್ ಆಕ್ಸಿಸ್ ಟ್ರೈನ್ ಹೋದಂಗೆ ಒಂದೇ ಹಿಂದಕ್ಕೆ ಹೋಗ್ಬೋದು ಇಲ್ಲ ಮುಂದಕ್ಕೆ ಬರ್ಬೋದು. ಅರ್ಥ ಆಯ್ತಾ? ಆಮೇಲೆ ನೋಡಿ, ಮೋಷನ್ ಇನ್ ಟೂ ಡೈಮೆನ್ಷನ್ ಅರೆ ಪ್ಲೇನ್ ಅಂತ ಅಂದ್ರೆ ಸೊ ಎರಡು ಆಕ್ಸಿಸ್ ಅಲ್ಲಿ ವೈ ಅಂಡ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋದ್ರೆ, ಈಗ ನೋಡಿ ನೀವು ಒಂದು ಬಾಲ್ ಎಸಿತಿರಲ್ಲ, ಬಾಲ್ ನೋಡಿ, ಬಾಲ್ ಎಸ್ದಾಗ ನೋಡಿ ಬೌಂಡ್ರಿ ಲೈನ್ ಇಂದ ಇಲ್ಲಿ ಎಸಿತಾನೆ, ಅವನ್ನ ಬೌಂಡ್ರಿ ಲೈನ್ ಇಂದ ವಿಕೆಟ್ ಹತ್ರ ಬರುತ್ತೆ ಅಂತಂದ್ರೆ ನೋಡಿ ಡಿಸ್ಟೆನ್ಸ್ ಬರುತ್ತೆ, ಈ ತರ ಹೈಟ್ ಅಲ್ಲೂ ಬರುತ್ತೆ, ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲೂ ಬರುತ್ತೆ ವೈ ಆಕ್ಸಿಸ್ ಅಲ್ಲೂ ಬರುತ್ತೆ. ದಟ್ ಇಸ್ ಕಾಲ್ಡ್ ಮೋಷನ್ ಇನ್ ಟೂ ಡೈಮೆನ್ಷನ್. ಅದೇ ನೋಡಿ ಏರೋಪ್ಲೇನ್ ಹೋಗೋದು,